ಹಾಂ ನೋಡಿ, ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್, ಇನ್ಕಮ್ ಟ್ಯಾಕ್ಸ್ ಅಪೀಲೇಟ್ ಟ್ರಿಬ್ಯುನಲ್ಲು. ಸೊ ನಾವು ಪ್ರಶ್ನೆ ಮಾಡೋದೇನು ಅಂತ ಹೇಳಿದ್ರೆ, ಈ ಒಂದು ವಾಹನ JP ನಗರದ 24th ಮೈನಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಮುಂದೆ ನಿಲ್ಲಿಸಿರೋ ಅಂಥದ್ದು. ನಮಗಿರೋವಂಥ ನಿಮ್ದು ಗಾಡಿ ಹಾಂ, ಇಲ್ಲಿ ಎಲ್ಲಿದ್ದಾರೆ? ಬಂದಿದ್ದಾರಾ ಯಾರಾದರೂ? मैडम आई है, मैडम बोले थे यहाँ पे लगाने के लिए नो पार्किंग में, तो नो पार्किंग में आप लगा सकते हैं क्या? हाँ, सॉरी नहीं है, वो आपका जो दिखा रहे हैं ना वो सभी के ऊपर अप्लाई होता है. ನೀವು ಇಲ್ಲಿ ಏನು ತೋರಿಸ್ತಿರಲ್ಲ, ನೀವು ಇದನ್ನ ಮಾಡೋದ್ರನ್ನ ಸಾರ್ವಜನಿಕರು ಮಾಡ್ತಾರೆ, ಅವ್ರಿಗೆ ಮಾತ್ರ ಫೈನ್ ಬೀಳ್ತದೆ, ನಿಮ್ಗೆ ಫೈನ್ ಬೀಳಬಾರ್ದಾ? मालूम नहीं है. ನಿಮ್ಮ ಹತ್ರ DL ಇದೆಯಾ? दिखाओ आपका DL. ಈಗ ಮೇಡಮ್ಮು ಜೊತೆನಲ್ಲಿ ಬಂದಿರಲಿಲ್ಲ ಅಂದರೆ ಸಮಸ್ಯೆ ಇರಲಿಲ್ಲ. ಮೇಡಮ್ಮು ಬಂದಿದ್ದಾರೆ. ಯಾರು ಮೇಡಮ್ ಬಂದಿರೋದು? ಮೇಡಮ್ ಹೆಸರೇನು? ಮೇಡಮ್ ಹೆಸರೇನು? सर मैडम का नाम क्या है? हाँ, कहाँ पे काम करते हैं? ये सर की गाड़ी है, तो मैडम यहाँ जिम आई है. मैडम कौन है? उनका वाइफ है? ये सर का गाड़ी है. मैडम आ सकती है सर का गाड़ी में? अगर हम बात करेंगे तो हमारी प्रॉब्लम होगी ना. कहाँ पे है मैडम? हाँ, दिखाइए, आपका DL दिखाइए. ನೋಡಿ, ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಇನ್ಕಮ್ ಟ್ಯಾಕ್ಸ್ ಅಪೀಲೆಂಟ್ ಟ್ರಿಬ್ಯುನಲ್ ಅಂತೆ. ಇದು ಅವರ ಸಾಹೇಬ್ರು ಗಾಡಿ ಅಂತೆ. ಸೊ ಸಾಹೇಬ್ರು ಬಂದಿಲ್ಲಂತೆ, ಸಾಹೇಬ್ರು ಅವ್ರ ಮಿಸ್ಸಸ್ ಬಂದಿದ್ದಾರಂತೆ. ಮಿಸ್ಸಸ್ಗೆ ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸ್ಲಿಕ್ಕೆ ಹೇಳಿದ್ದಾರೆ. ಇಂಥ ಸಾಹೇಬ್ರುಗಳನ್ನ ನಾವು ಇಟ್ಕೊಂಡು ಏನಪ್ಪ ಮಾಡೋದು? ಯಾರದು ಸಾಹೇಬ್ರು ನೋಡಿದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಿಮ್ಮಂಥ ಸಾಹೇಬ್ರನ್ನ ಇಟ್ಕೊಂಡು ನಾವೇನು ಮಾಡೋದು ದೇಶದಲ್ಲಿ? ನೀವೇನೋ ಊರವ್ರಿಗೆಲ್ಲ ಈ ಥರ ಪಾಠ ಹೇಳ್ಕೊಳ್ಳೋಂಥ ಜಾಗದಲ್ಲಿ ಇತ್ಕೊಂಡು ನೀವೇನೇ ಈ ಥರ ಮಾಡಿದ್ರೆ ಜನರು ಅದನ್ನೇ ಪ್ರಶ್ನೆ ಮಾಡ್ತಾರೆ, ನಾವು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಯಾಕೆ ದೇಶದಲ್ಲಿ ನಿಮ್ಮೊಬ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು ಇದೆಯಾ? ಇದೆಲ್ಲ ಪೊಲೀಸ್ನವ್ರ ಗಮನಕ್ಕೆ ಕಾಣಿಸೋದು ಇಲ್ಲ, ಬರೋದು ಇಲ್ಲ. ಇವ್ರಿಗೆ ಗಾಡಿಗಳನ್ನ ಹಿಡಿಯೋದೇ ಇಂಪಾರ್ಟೆಂಟು ಅಲ್ವಾ? ಇದ್ರ ಜೊತೆಗೆ ಇನ್ನೊಂದು ತೋರಿಸ್ತೀನಿ ನೋಡಿ. BBMP ಅಂತೀನಿ, ಈಗ ಅದೇನೋ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬೇರೆ ಮಾಡ್ಕೊಂಬಿಟ್ಟಿದ್ದಾರೆ. ಅದರಲ್ಲಿ ಮೊನ್ನೆ ಎಲ್ಲ ಒಂದು ದೊಡ್ಡ ಡ್ರಾಮಾ ನಡೀತು. ಏನು, ಫುಟ್ಪಾತು ಒತ್ತುವರಿಗಳನ್ನ ತೆರವು ಮಾಡ್ತೀವಿ ಅಂದ್ಬಿಟ್ಟು. ಇಲ್ಲಿ ಏನು ಈ ಕಡೆ ಎದುರುಗಡೆ ನೋಡಿ ಜೈತೂನ್ ಅಂತ ಇದೆ. ಹಿಂಗೆ ನೋಡ್ಕೊಂಡ್ರೆ ಈ ಉದ್ದಕ್ಕೂ ಇಲ್ಲೇನಿದೆ 24th ಮೈನ್ JP ನಗರ್ನಲ್ಲಿ ಯಾವೊಂದು ಬಿಲ್ಡಿಂಗು ಪಾರ್ಕಿಂಗೇ ಇಲ್ಲ. ಎಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಎಲ್ಲ ಬೀದಿನಲ್ಲಿ ನಿಲ್ಸ್ಕೋತಾರೆ, ಇಲ್ಲ ಫುಟ್ಪಾತ್ ಮೇಲೆ ನಿಲ್ಲಿಸ್ತಾರೆ. ಇದನ್ನ ಯಾರಪ್ಪ ಒತ್ತುವರಿ ತೆರವು ಮಾಡೋದು? ಯಾಕೆ ಇಲ್ಲಿರೋ ಕಮಿಷನರ್ಗೆ ದಮ್ಮಿಲ್ವಾ? GBA ಕಮಿಷನರ್ಗೆ ದಮ್ಮಿಲ್ವಾ ಸೌತ್ ಅವ್ರಿಗೆ? ಬರೀ ಒಂದು ದಿವಸ ಎಲ್ಲ ಮೀಡಿಯಾದವ್ರನ್ನ ಕರ್ಸ್ಕೊಂಡು ಡ್ರಾಮಾ ಮಾಡೋಕ್ಕಾಯ್ತದೆ. ಏನಂತ ನೋಡಿ, ನಾವು ಒತ್ತುವರಿ ತೆರವು ಮಾಡ್ತಾ ಇದ್ರಿ ಅಂತ ಹೇಳಿ ದೊಡ್ಡ ಡ್ರಾಮಾಗಳು ಆಡೋದು. ಅಯ್ಯೋ, ಏನು ಮಾಧ್ಯಮದವ್ರು ಹೊಡೆಯೋದೇ ಅಪ್ಪ, TV ಮೀಡಿಯಾದವರು ಸಖತ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಏನು ಕಮಿಷನರ್ ಎಲ್ಲ ಬಂದ್ಬಿಟ್ಟು ಎಲ್ಲ ಒತ್ತುವರಿ ತೆರವು ಮಾಡ್ತಾರೆ ಅಂದ್ಬಿಟ್ಟು. ಇಲ್ಲಿ ಯಾರು ಫುಟ್ಪಾತ್ಗಳ ಮೇಲೆ ನಿಲ್ಸ್ಕೊಳ್ಳಿಕ್ಕೆ ಮತ್ತು ಈ ಥರ ಪಾರ್ಕಿಂಗ್ ಇಲ್ದಿರೋರಿಗೆಲ್ಲ ಪರ್ಮಿಷನ್ ಕೊಡಲಿಕ್ಕೆ ಯಾರು ಕೊಟ್ಟಿರೋದು? ಇವರು ಟ್ರೇಡ್ ಲೈಸೆನ್ಸ್ಗಳೆಲ್ಲ ಯಾರು ಕೊಡ್ತಾರೆ? ನಿಮ್ಮ ಕಮಿಷನರ್ ಆಫೀಸಿಂದ ತಾನೇ ಕೊಡೋದು, ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ತಾನೇ ಕೊಡೋದು. ಯಾವೊಂದು ಪಾರ್ಕಿಂಗ್ ಇಲ್ಲ, ಎಲ್ಲ ಬೀದಿಲಿ ತಗೊಬಂದು ನಿಲ್ಸ್ಕೊತಾರೆ. ನೋಡಿ, ಯಾಕೆ ಒಂದು ಅಧಿಕಾರಿದು ವಾಹನ ರೋಡ್ನಲ್ಲಿ ನಿಲ್ಸ್ಕೊತಾರೆ ಅಂದ್ರೆ ಯಾಕೆ ಪಾರ್ಕಿಂಗ್ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ವಾ ಇವ್ರಿಗೆ? ಕರೀರಿ, ಪೊಲೀಸ್ನವ್ರನ್ನ ಕರೀರಿ. ಯಾಕೆ ಇದು ಅಧಿಕಾರಿ ಪೊಲೀಸವ್ರಿಗೆ ಫೋನ್ ಮಾಡ್ತೀವಿ, ಟ್ರಾಫಿಕ್ ಪೊಲೀಸ್ನವ್ರಿಗೆ. ನಿಮಗೆ ಫೈನ್ ಹಾಕ್ಬೇಕು, ಇಲ್ಲ ಟೋ ಮಾಡ್ಕೊಂಡು ಎತ್ಕೊಂಡು ಹೋಗ್ಲಿ ಇದನ್ನ. ಬುಲಾಯಿ ಆಪ್ಕೋ. ಪೊಲೀಸರು ಬರೋ ತನಕ ಲೈವ್ ನಿಲ್ಸೋದಿಲ್ಲ. ಪೊಲೀಸರು ಬರಲಿ, ಬಂದ್ಬಿಟ್ಟು ವಾಹನದ ಮೇಲೆ ಫೈನ್ ಹಾಕಬೇಕು. ಜೊತೆಗೆ ಫೈನ್ ಕಟ್ಟಲ್ಲ ಅಂತ ಹೇಳಿದ್ರೆ ಅದೇನು ಕಾನೂನು ರೀತಿನಲ್ಲಿ ಏನು ಮಾಡ್ತಾರೋ ಮಾಡಲಿ ಅವರು. ನಾವು ಫೋಟೋ ಹಿಡಿದ್ಬಿಟ್ಟು ಹಾಕಿರ್ಬೋದಾಗಿತ್ತು, ಆದರೆ ಜನರಿಗೆ ಅರ್ಥ ಆಗಬೇಕು. ಮತ್ತು ನಾಳೆ ದಿವಸ ಈ ಥರ ಅಧಿಕಾರಿಗಳಾಗಿರ್ಬೋದು, ಯಾರೇ ನ್ಯಾಯಾಧೀಶರು ಆಗಿರ್ಬೋದು, ನೋ ಪಾರ್ಕಿಂಗ್ನಲ್ಲಿ ನಿಮ್ಮ ವಾಹನಗಳು ನಿಂತ್ಕೊಂಡಾಗ ಅದು ಊರವ್ರ ಮೇಲೆಲ್ಲ ಒಂದು ಕೆಟ್ಟ ಪರಿಣಾಮ ಬೀರ್ತದೆ. ಸೊ ಪೊಲೀಸರಿಗೆ ಬಿಡ, ಅವ್ರ ಗಾಡಿಗಳು ನಿಂತ್ಕೊಂಡಿದ್ದು, ನಮ್ಮ ಗಾಡಿ ನಿಂತ್ಕೊಂಡಿಲ್ವಾ ಅನ್ನೋದು. ಈಗ ನನ್ನ ಗಾಡಿ ಪಕ್ಕದಲ್ಲಿ ತಗೊಬಂದು ನಿಲ್ಸ್ಬಿಟ್ಟು ನಾನು ಕೇಳ್ತೀನಿ ಆಮೇಲೆ. ದೇಶದಲ್ಲಿ ಎಲ್ಲವನ್ಗೂ ಒಂದೇ ಕಾನೂನು ಇರೋದು. ನಿಮಗೆ ಮಾತ್ರ ಒಂದು ಕಾನೂನು, ನನಗೆ ಮಾತ್ರ ಒಂದು ಕಾನೂನು ಅಲ್ಲ. ಫೈನ್ ಹಾಕಿದ್ರೆ ಎಲ್ಲರಿಗೂ ಹಾಕಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವನಿಗೂ ಫೈನ್ ಹಾಕಬಾರ್ದು. ನೋಡಿ, ಇಲ್ಲಿ ಇದೆಲ್ಲ ಯಾವುದು ಗೆಜೆಟ್ಗಳು ಮಾಡಿರಲ್ಲ. ರೋಡ್ನಲ್ಲಿ ಸುಮ್ಮನೆ ಪಾರ್ಕಿಂಗ್ ಮಾಡ್ಕೊಳ್ಳಿ, ನೋ ಪಾರ್ಕಿಂಗ್ ಬೋರ್ಡ್ಗಳು ತಗೊಬಂದು ಹಾಕ್ಬಿಡ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಒಂದು ಕಡೆ ನೋ ಪಾರ್ಕಿಂಗ್ ಬೋರ್ಡು ಅಥವಾ ಪಾರ್ಕಿಂಗ್ ಬೋರ್ಡ್ ಹಾಕಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಗೆಜೆಟಲ್ಲಿ ಅದು ಪಾಸ್ ಆಗಬೇಕು.
ಪಾಸ್ ಆಗ್ಬಿಟ್ಟು ಅಲ್ಲಿ ಬೋರ್ಡ್ಗಳು ತಗೊಂಡು ಹಾಕಬೇಕು. ಇಲ್ಲಿ ಇಷ್ಟ ಬಂದಿದ್ದ ಕಡೆ ಬೋರ್ಡ್ ಹಾಕ್ತಾರೆ, ಇಷ್ಟ ಬಂದಿದ್ದ ಕಡೆ ತೆಗಿತಾರೆ. ಸೊ ಪೊಲೀಸವ್ರು ಬರಲಿ, ಬಂದಾಗ ಕೇಳೋಣ. ಇಲ್ಲಿ ಇವ್ರಿಗೆಲ್ಲ ಪಾರ್ಕಿಂಗ್ ಅವ್ರಿಗೂ ಒಂದು ಸ್ವಲ್ಪ ಕೇಳಬೇಕು ನಾವು, ಇದೆಲ್ಲ ಪಾರ್ಕಿಂಗ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ರೋಡ್ನಲ್ಲಿ ನಿಲ್ಸ್ಕೊಂಡಿದಾರಲ್ಲ ಇವ್ರು, ಪಾರ್ಕಿಂಗ್ ಇದೆಯಾ ಇವ್ರಿಗೆ? ಜಾಯ್ತುಂದು ಸೆಕ್ಯೂರಿಟಿ ಯಾರು? जायतून सिक्योरिटी यारो पार्किंग कहाँ पे है आपका? हाँ क्या है आपका होटल का पार्किंग कहाँ पे है? 2 व्हीलर या 4 व्हीलर? 2 व्हीलर या 4 व्हीलर? 2 व्हीलर हम लोग को यहाँ लगता है, यहाँ लगता है। अच्छा यहाँ पे है, और कहाँ पे? 4 व्हीलर हम लोग का अंदर लगता है। कहाँ पे? यहाँ पे लगाते हैं? हाँ जी। कहाँ पे? फुटपाथ पे? हाँ जी, फुटपाथ पे लगाते हैं। हाँ जी। अच्छा हाँ यहाँ लगाते हैं। ये भी 2 व्हीलर के लिए छोड़ा है? ये 2 व्हीलर का छोड़ा है। 4 व्हीलर अंदर छोड़ देते हैं? 4 व्हीलर अंदर छोड़ते हैं। 2 व्हीलर सिर्फ 2 व्हीलर सब भी बाहर? अच्छा 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 ನೋಡಿ ಕೇಳಿಸ್ಕೊಂಡ್ರಲ್ಲ ಕಮಿಷನರ್ ಅವರೇ, ಸೌತ್ ಕಮಿಷನರ್ ಅವರೇ, ಎಲ್ಲ ನಿಮ್ಮ ಅಪ್ಪಂದಿರ ಮನೆ ಆಸ್ತಿ ಥರ ಮಾಡ್ಕೊಂಬಿಟ್ಟಿದ್ದೀರಾ. ರೋಡ್ನ ನೋಡಿ, ಇಲ್ಲಿ 2 ವೀಲರ್ ಅವ್ರು 2 ವೀಲರ್ಗಳನ್ನ ಇಲ್ಲಿ ನಿಲ್ಲಿಸ್ಕೊತಾರಂತೆ, 4 ವೀಲರ್ ಆದರೆ ಇಲ್ಲಿ ಬಿಡ್ತಾರಂತೆ, ಒಳಗೆ ಬಿಡ್ತಾರಂತೆ. ನೋಡಿ 2 ವೀಲರ್ ರೋಡಲ್ಲಿ ನಿಲ್ಸ್ಕೊತಾರಂತೆ. ಎಷ್ಟು ನೀಟಾಗಿ ಹೇಳ್ದ ನೋಡಿ ಜೈತೂನ್ ಅವನು. 2 ವೀಲರ್ ರೋಡ್ನಲ್ಲಿ ನಿಲ್ಸ್ಕೊತಾರೆ, ಅಂದರೆ ರೋಡ್ನಲ್ಲಿ ನಿಲ್ಸಕ್ಕೆ ಹೇಳ್ತೀವಿ, ಫುಟ್ಪಾತ್ ಮೇಲೆ ನಿಲ್ಸಕ್ಕೆ ಹೇಳ್ತೀವಿ. 4 ವೀಲರ್ ಅಂತ ಹೇಳಿದ್ರೆ ನಾವು ಒಳಗೆ ಬಿಟ್ಕೋತೀವಿ ನಮ್ಮ ಪಾರ್ಕಿಂಗಲ್ಲಿ ಅಂತ ಹೇಳ್ತಾರೆ. ಇದು ನಮ್ಮ ಸೌತ್ ಕಮಿಷನರು ಏನು ಡ್ರಾಮಾಗಳು ಆಡ್ತಾರಲ್ಲ, ಇವರೆಲ್ಲ ಸೇರ್ಕೊಂಡು ನಾವು ಒತ್ತುವರಿ ತೆರವು ಮಾಡ್ತಾ ಇದ್ದೀವಿ. ಏನು ಯಾರ್ದು ಒತ್ತುವರಿ ತೆರವು ಮಾಡ್ತಾ ಇರೋದು ಇವರು? ಯಾರ್ದಣ್ಣ ಗಾಡಿಗಳು ಅವೆಲ್ಲ ಫುಟ್ಪಾತ್ ಮೇಲೆ ಇರೋದು? ಯಾಕೆ ಸೌತ್ ಕಮಿಷನರು GBA ಅವ್ರಿಗೆ ಅಂಡೆಯಲ್ಲಿ ದಮ್ಮಿಲ್ವಾ ಇಲ್ಲಿ ಬಂದು ಕೇಳಕ್ಕೆ? ಗಾಡಿ ಯಾರ್ದಣ್ಣ ಇದೆಲ್ಲ? ಇಲ್ಲ 2 ವೀಲರ್ ಯಾರ್ದು? 2 ವೀಲರ್ ಯಾರ್ದು? ನಿಮ್ಮ ಕಸ್ಟಮರ್ದಾ? ನಿಮ್ಮ ಪಾರ್ಕಿಂಗ್ ಎಲ್ಲಿದೆ ನಿಮ್ಮದು? 2 ವೀಲರು 4 ವೀಲರ್ ಪಾರ್ಕಿಂಗು ನಿಮ್ಮದು? ಪಾರ್ಕಿಂಗ್ ವ್ಯಾಲೆಟ್ ಪಾರ್ಕಿಂಗ್ ಎಲ್ಲಿ ಯಾವ್ದು ಇದೇನಾ? ನಿಮ್ಮದು ಹೋಟೆಲ್ ಪಾರ್ಕಿಂಗೇ ಇದೆನಾ? ಬೇರೆ ವ್ಯಾಲೆಟ್ ಪಾರ್ಕಿಂಗ್ ಏನೂ ಇಲ್ವಾ? ಕರೀರಿ ನಿಮ್ಮವ್ರನ್ನ. ಹಾಂ ನೋಡಿ, ಇಂಥವ್ರಿಗೆಲ್ಲ ಯಾವುದಿದು ಸ್ಟಾರ್ ಆಂಬೂರ್ ಅಂತೆ, ಇಂಥವ್ರಿಗೆಲ್ಲ ಪಾರ್ಕಿಂಗ್ ಟ್ರೇಡ್ ಲೈಸೆನ್ಸ್ಗಳು ಇಶ್ಯೂ ಮಾಡಿದ್ದಾರೆ. ಹಾಂ, ಇಂಥ ಅಯೋಗ್ಯರು ಅಧಮರು ಬಂದು ನಮ್ಮ ಒಂದು ಏನು ಕಮಿಷನರ್ ಅಂತೆ, ಅಸಿಸ್ಟೆಂಟ್ ಕಮಿಷನರ್ ಅಂತೆ, ಯಾವುದ್ಯಾವುದೋ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಏನು ಹೆಲ್ತ್ ಇನ್ಸ್ಪೆಕ್ಟರ್ಗಳಂತೆ, ಏನೇನೋ ಇವ್ರಿಗೆ ಡೆಸಿಗ್ನೇಷನ್ಗಳು ಬಂದು ಕುತ್ಕೊಬಿಟ್ಟವ್ರೆ. ನಮ್ಮಲ್ಲೂ ಮಾಡಿದ್ದೀವಿ, ಬಂದು ಕುತ್ಕೊಂಡವ್ರೆ. ಆದರೆ ಇವ್ರಿಗೆ ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ. ನೋಡಪ್ಪ, ನಾನು ಒಂದು ಅಂಗಡಿ ಓಪನ್ ಮಾಡ್ತೀನಿ ಅಂದ್ರೆ ನನಗೆ 1000 ಪ್ರಶ್ನೆಗಳು. ಇವ್ರಿಗೆಲ್ಲ ನೋಡಿ, ತಿಂಡಿ ತಗೊಳ್ಳೋದಿರಲಿ, ಇದೆಲ್ಲ ತೆಗ್ಸಪ್ಪ. ಎಲ್ಲಿ ನಿಮ್ಮ ಮ್ಯಾನೇಜರ್ಗೆ ಹೋಗಿ ಸ್ವಲ್ಪ ಇಲ್ಲಿ. ಹಾಂ, ಯಾವೊಂದು ಪ್ರಶ್ನೆ ಮಾಡೋದು ಇದನ್ನ? ಯಾಕೆ ಕಮಿಷನರ್ ಅವ್ರಿಗೆ ಮೊನ್ನೆಲ್ಲ ಒಂದು ಡ್ರಾಮಾ ಮಾಡೋದ್ರಲ್ಲ, ಇದಕ್ಕೆಲ್ಲ ದಮ್ಮಿಲ್ವಾ ಕೇಳೋಕ್ಕೆ? ನಿಮಗೆ ಓಪನ್ ಆಗಿ ಕೇಳ್ತೀವಿ, ದಮ್ಮಿಲ್ವಾ? ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ನಿಮ್ಮ ದಮ್ಮಿಲ್ವಾ? ಯಾಕೆ ನಿಮ್ಮ ಅಂಡೆಲ್ ದಮ್ಮಿಲ್ವಾ ಬಂದು ಕೇಳೋಕ್ಕೆ ಇದ್ರನ್ನೆಲ್ಲ? ಅಥವಾ ನಿಮ್ಮ ಅಧಿಕಾರಿಗಳು ಮಾಡಿರೋ ತಪ್ಪುಗಳನ್ನು, ನೀವು ಅಧಿಕಾರಿಗಳು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ವಾ? ಸುಮ್ಮನೆ ಒಂದು ದಿವಸ ಮೀಡಿಯಾದ ಮುಂದೆ ಬಂದು ಡ್ರಾಮಾ ಮಾಡ್ತೀರಾ ನೀವೆಲ್ಲ ಅಯೋಗ್ಯರು. ನಾಚಿಕೆ ಆಗಲ್ಲ ನಿಮಗೆಲ್ಲ? ಇದೇ ರೋಡ್ನಲ್ಲಿ ಬಂದ್ಬಿಟ್ಟು ತೆರವುಗೊಳಿಸ್ಬಿಟ್ಟು ಹೋಗಿದೆ ಮಾಡಿದ್ದೀರಿ ಅಂದ್ಬಿಟ್ಟು. ಯಾಕೆ ಬಡವ್ರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯನಾ? ಇವರೆಲ್ಲ ಏನು ಮಾಡಿದ್ರು? ಇವ್ರಿಗೆಲ್ಲ ಏನು ರೀ ಸಪೋರ್ಟ್ ಮಾಡ್ತಿರೋದು? ಯಾಕೆ ರೀ ನಿಮ್ಗೇನಾದ್ರು ಕಮಿಷನ್ ಬರ್ತಿದ್ಯಾ? ಸೌತ್ ಕಮಿಷನರ್ GBA ಟ್ರಾಫಿಕ್ ಡಿಪಾರ್ಟ್ಮೆಂಟ್, ಅದು ನಮ್ಮ ಟ್ರಾಫಿಕ್ ಪೊಲೀಸರು ಏನು ಮಾಡ್ತಿದ್ದಾರೆ? ಟ್ರಾಫಿಕ್ ಪೊಲೀಸರಿಗೆ ಬರೋಲ್ಲ ಫುಟ್ಪಾತು? ರೋಡ್ನಲ್ಲಿ ವೈಲೇಷನ್ ನಡೆದ್ರೆ ಮಾತ್ರನಾ ಫುಟ್ಪಾತು ರೋಡಿಗೆ ಸಂಬಂಧಪಡಲ್ವಾ? ಇಲ್ಲಿ ಯಾವುದೋ ನಮ್ಮ ಜಯನಗರ ವಿಭಾಗದ ACP ಬರ್ತಾರೆ ಟ್ರಾಫಿಕ್ನವರು. ಹಾಂ, ಮತ್ತು ಇದು JP ನಗರ ಟ್ರಾಫಿಕ್ ಸ್ಟೇಷನ್ಗೆ ಬರ್ತದೆ ನೋಡಿ. ಇದೇ ಥರ ಇಲ್ಲಿ ಮಾತ್ರ ಅಲ್ಲ, ಮುಂದಕ್ಕೂ ಸಮೇತ ಎಲ್ಲ ಕಡೆ ಫುಟ್ಪಾತ್ಗಳನ್ನ ತೋರಿಸ್ತಾರೆ. ಫುಟ್ಪಾತ್ಗಳ ಮೇಲೆ ಸಾಯಂಕಾಲ ಆದ್ರಂತೂ ಇಲ್ಲಿ ಯಾವನು ನಡೆಯೋಕ್ಕೂ ಆಗಲ್ಲ. ಅಣ್ಣ ಕೂಗಿ ಅವ್ರನ್ನ. ನಿಮಗೆ ಟ್ರಾಫಿಕ್ ಪೊಲೀಸರು ಬರ್ತಾರೀರಿ, ಅವಾಗಲೇ ತೆಗ್ಸಿದ್ರೆ ಒಳ್ಳೇದು ನಿಮಗೆಲ್ಲ. ನಂಬರ್ಗಳು ರೆಕಾರ್ಡ್ ಮಾಡ್ತೀನಿ ನೋಡಿ. KA05 ಎಲ್ಲೋ
ಇವೆಲ್ಲ ವಾಹನಗಳನ್ನ ಫುಟ್ಪಾತ್ ಮೇಲೆ ನಿಲ್ಸ್ಕೊಂಡ್ರೆ ಯಾರು ಫುಟ್ಪಾತ್ ಸಪ್ರೇಟಾಗಿ ಪ್ರೈವೇಟಾಗಿ ಇವ್ರು ದುಡ್ಡು ಕೊಟ್ಟು ಕಟ್ಸ್ಕೊಂಡ್ರದ ನಮ್ಮ ದುಡ್ಡಲ್ವಾ ಇದೆಲ್ಲ? ಇಲ್ಲ ಫುಟ್ಪಾತು ಇವ್ರು ಪ್ರೈವೇಟ್ ಆಸ್ತಿನ ಏನ್ರಿ? GBA ಕಮಿಷನರ್ ಅವರೇ, ಸೌತ್ ವಿಭಾಗದ ಕಮಿಷನರ್ ಅವರೇ, ದಮ್ಮಿಲ್ವೇನ್ರಿ ಇದೆಲ್ಲ ಕೇಳಕ್ಕೆ ನಿಮಗೆ? ಎಲ್ಲ ಒಂದು ಕಡೆ ಏನೋ ಕಾಟಾಚಾರಕ್ಕೆ ಯಾವುದೋ ಮಿನಿಸ್ಟ್ರಿ ಹೇಳ್ದ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡೋದಲ್ಲ. ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡಬೇಕು. ಮುಂದೆ ಇನ್ನೇನು ನೋಡೋಣ ಇರಿ, ಇನ್ನು ಮುಂದಕ್ಕೆ ಏನೇನು ಮಾಡ್ತಾರೆ ಅಂದ್ಬಿಟ್ಟು. ಇವೆಲ್ಲ ಸಾಯಂಕಾಲ ಆದರೆ ಸಂಪೂರ್ಣವಾಗಿ ಇದೆಲ್ಲ ಇದು ಮಾಡ್ತಾರೆ ನೋಡಿ. ಎಲ್ಲ ರೋಡ್ನಲ್ಲಿ ನಿಂತ್ಕೋತವೆ. ಇವ್ರಿಗೂ ಪಾರ್ಕಿಂಗ್ ನೋಡಿ, ಇವ್ರಿಗೆ ಪಾರ್ಕಿಂಗ್ ಇದೆ ಅದು ರೋಡ್ನಲ್ಲಿ ಎಲ್ಲ. ಯಾವನು ಇದನ್ನೆಲ್ಲ ಬಂದು ಪ್ರಶ್ನೆ ಮಾಡೋದು? ಇವ್ರಿಗೆ ತಿಂಗಳ ಸಂಬಳ ತಗೋತಾರೆ ಅಯೋಗ್ಯರು, ನಾಲಾಯಕ್ಗಳು ತಗೊಂಡು ಇವ್ರ ಪಾಡಿಗೆ ಒಂದು ದಿವಸ ಡ್ರಾಮಾ ಮಾಡಿಬಿಟ್ಟು ಮೀಡಿಯಾದವ್ರ ಮುಂದೆ ಎಲ್ಲ ಏನು TV ಮೀಡಿಯಾದವ್ರು ತೋರಿಸಿದ್ದು ಅಯ್ಯೋ ಇವತ್ತೇ ಎಲ್ಲರ ಬೀದಿಗೆ ಇಳಿದ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಇನ್ನೇನು ಒತ್ತುವರಿ ತೆರವು ನೋಡಿ. ಇದು ಫುಟ್ಪಾತ್ ಮೇಲೆ ಇದೆ. ಇದೆಲ್ಲ ಇರ್ಬೋದಾ ಫುಟ್ಪಾತ್ ಮೇಲೆ? ವಾಹನಗಳು ನೋಡಿ ರೋಡ್ ಮೇಲೆ ನಿಲ್ಸ್ಕೊತಾರೆ. ಈಗೆಲ್ಲ ಎಲ್ಲಿ ಪಾರ್ಕಿಂಗ್ ಇವ್ರಿಗೆಲ್ಲ? ಸಿಗೋಮ ಟೂರಿಸ್ಟ್. ಇಲ್ಲೊಂದಿದೆ ನಾಟಿ ಕೆಫೆ, ಕುಬೇರ ವುಡ್ಸ್ ಅಂತೆ, ಯುವರಾಜ್ ಲಸ್ಸಿ ಬಾರು. ನೋಡಿ ಇದೆಲ್ಲ ನೋಡಿ ಹೆಂಗೆ ಹಾಕೊಂತಾರೆ ನೋಡಿ. ಯಾವನು ತೋರಿಸ್ಬಾರ್ದು ಇದ್ರನ್ನೆಲ್ಲ ಇವ್ರಿಗೆ. ಡಿಮಾರ್ಟ್ ಎಲ್ಲ ಚಿಕ್ಕವ್ರನ್ನ ಪ್ರಶ್ನೆ ಮಾಡೋದಲ್ಲ ನಾವು, ದೊಡ್ಡವ್ರನ್ನೇ ಪ್ರಶ್ನೆ ಮಾಡೋದು. ಚಿಕ್ಕವ್ರನ್ನೆಲ್ಲ ಪ್ರಶ್ನೆ ಮಾಡೋದು GBA ಕಮಿಷನರು. ದೊಡ್ಡವ್ರನ್ನೇ ಪ್ರಶ್ನೆ ಮಾಡ್ಬೇಕು ನಾವು. ಡಿಮಾರ್ಟ್ ಇವರೇ ಯಾರಿದ್ದಾರೆ ಅಲ್ಲಿ ಮ್ಯಾನೇಜರು? ಬನ್ನಿಲಿ. ಇವ್ರನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಡೆಕ್ಕನ್ ರಿಪೋರ್ಟ್ ಕನ್ನಡ ಕೈನಲ್ಲಿ ಆಗೋದು. ಈ ಚಿಕ್ಕವರು ಪಾಪ ಗಾಡಿಯವರು ಹಾಕ್ಕೊಂತಾರಲ್ಲ ಅವ್ರನ್ನ ಪ್ರಶ್ನೆ ಮಾಡೋದು ಬರೀ GBA ಕಮಿಷನರ್ ಸೌತ್. ಗಾಡಿ ಯಾರ್ದಿದು? ಹಾಂ, ನಿಮ್ಮ ಅಂಗಡಿ ಮುಂದೆ ನಿಂತಿದೆ ಯಾರ್ದಂತ ಅನ್ಕೊಳ್ಳೋಣ ನಾವು? ಹೇಳಿ. ನಿಮ್ಮ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಬರಿತೀವಿ ನಾವು. ಗಾಡಿಗಳು ನಿಮ್ಮ ಅಂಗಡಿ ಮುಂದೆ ನಿಲ್ಸ್ಕೋಬಾರ್ದು, ಪಾರ್ಕಿಂಗ್ ಒಳಗಡೆ ನಿಲ್ಲಿಸಿ. ರೋಡ್ನಲ್ಲಿ ನಿಲ್ಸ್ಬಾರ್ದು. ನಿಮ್ಮ ಪಾರ್ಕಿಂಗ್ ಇದೆ ಅಲ್ವಾ, ಪಾರ್ಕಿಂಗ್ ಒಳಗಡೆ ಹಾಕಕ್ಕೆ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಕಂಪ್ಲೇಂಟ್ ಮಾಡಿಬಿಟ್ಟು ನಿಮ್ಗೆ ಸೆಕ್ಯೂರಿಟಿಗೆ ನಾವು ಹೇಳಬೇಕಾ ನೀವು ಹೇಳಬೇಕಾ? ನಾನು ಹೇಳ್ತಿರೋದು ಕೇಳಿ. ಸೆಕ್ಯೂರಿಟಿಗೆ ನಾವು ಹೇಳಬೇಕಾ ನೀವು ಹೇಳಬೇಕಾ? ಹೇಳಿ ಅದನ್ನೇ ಹೇಳಕ್ ಬಂದಿರೋದು. ಹೇಳ್ಬಿಟ್ಟು ತೆಗ್ಸಿಲ್ಲ ಅಂದ್ರೆ ನಾವು ನಿಮ್ಮ ಟ್ರೇಡ್ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಹೇಳ್ತೀವಿ. ನಿಮ್ಮ ಮ್ಯಾನೇಜರ್ಗೂ ಸಮೇತ ಹೇಳಿ. ये सभी अंदर लगा दो, ये फुटपाथ में सभी ऐसा खड़ा नहीं करना है, ठीक है? ಬಂದ್ರಾ ನೋಡಿ. ಇಲ್ಲ ಇವ್ರು ಬಂದಿದ್ದಾರಂತೆ ಸಾಹೇಬ್ರು, ಮೇಡಮ್ಮು. ನೋಡೋಣ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಾಹನಕ್ಕೆ ರೋಡ್ನಲ್ಲಿ ನೋ ಪಾರ್ಕಿಂಗಲ್ಲಿ ನಿಲ್ಸ್ಕೋಬೋದು. ನೋಡಿ, ಒಬ್ಬನು ಅಳ್ಳಾಡೋದಿಲ್ಲ, ತೆಗ್ಸೋದಿಲ್ಲ. ಇಲ್ಲಿ ಏನು ಮಾಡ್ತಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು? ಅವ್ರ ವೈಫ್ ಬಂದಿದ್ದಾರಂತೆ ಇಲ್ಲಿ. ಯಾಕಂತೆ 112ಗೆ ಫೋನ್ ಮಾಡಿ ಕರೀರಿ. ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೊಮ್ಮೆ ತೋರಿಸ್ತಿದ್ದೀನಿ ಈ ಲೈವಿನ ಉದ್ದೇಶ ಏನು ಅಂತ ಹೇಳಿ. ನೋಡಿ, ನೋ ಪಾರ್ಕಿಂಗ್ನಲ್ಲಿ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸು, ಇನ್ಕಮ್ ಟ್ಯಾಕ್ಸ್ ಅಪೀಲೇಟ್ ಟ್ರಿಬ್ಯುನಲ್ ಇವ್ರ ವಾಹನ ನಿಂತಿದೆ. ಸೊ ಹಾಗಿದ್ಮೇಲೆ ಇಂಥ ಸರ್ಕಾರಿ ವಾಹನ ನೋ ಪಾರ್ಕಿಂಗಲ್ಲಿ ನಿಲ್ಲಬೇಕಾದ್ರೆ ಸಾರ್ವಜನಿಕರು
ನಿಲ್ಲಿಸಿದಾಗ ಅವ್ರಿಗೆ ಮಾತ್ರ ಯಾಕೆ ಫೈನು, ಅವ್ರಿಗೆ ಮಾತ್ರ ಬಂದು ಏನಕ್ಕೆ ಪೊಲೀಸರು ದೊಡ್ಡ ಸಾಧನೆ ಮಾಡೋ ರೀತಿಯಲ್ಲಿ ವರ್ತನೆ ತೋರಿಸುವಂಥದ್ದು. ಇಲ್ಲಿ ಯಾಕೆ ನೋಡಿ, ಡ್ರೈವರ್ ಇಲ್ಲೇ ಇದ್ದಾರೆ, ಅವಲಿಂದ ಇಲ್ಲೇ ಇದ್ದಾರೆ. ಆ್ಯಕ್ಚುಲಿ ಈ ವಾಹನದಲ್ಲಿ ಅವ್ರು ಯಾರು ಅಧಿಕಾರಿ ಇದ್ದಾರೆ ಅವ್ರು ಬಂದಿಲ್ವಂತೆ, ಅವ್ರ ವೈಫ್ ಬಂದಿದ್ದಾರಂತೆ. ಅವ್ರ ವೈಫ್ ಬಂದ್ಬಿಟ್ಟು ಆ ಮೇಡಮ್ಮು ನಿಲ್ಲಿಸ್ಬಿಟ್ಟು ಹೋಗಿರೋದು ನೋಡಿ ಇಲ್ಲಿ ನೋ ಪಾರ್ಕಿಂಗ್ನಲ್ಲಿ. ಡ್ರೈವರ್ ಇಲ್ಲೇ ಇದ್ದಾನೆ ಆತ. ಇದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಟ್ರಾಫಿಕ್ ಪೊಲೀಸರಿಗೆ ಫೋನ್ ಮಾಡಿ ಲೈವ್ ಸ್ಟಾರ್ಟ್ ಆದಾಗಲೇ ಫೋನ್ ಮಾಡಿದ್ವಿ ನಾವು. ಇದುವರೆಗೂ ಪೊಲೀಸ್ನವ್ರು ಬಂದಿಲ್ಲ. ಇನ್ನು ಸ್ವಲ್ಪ ಮುಂದಕ್ಕೆ, ಈ ರಸ್ತೆಯಲ್ಲಿ ಸ್ವಲ್ಪ ಮುಂದಕ್ಕೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ. ಅಲ್ಲಿ ಪೊಲೀಸರು ಗಾಡಿ ಹಿಡಿತಾ ಇದ್ದಾರೆ ಆ ಕಡೆ ಮುಂದಕ್ಕೆ. ಸೊ ಇಲ್ಲಿಗೆ ಬರ್ತಾ ಇಲ್ಲ ಅವರು. ಸದ್ಯಕ್ಕೆ ಇರಲಿ, ಇವ್ರು ಮೇಡಮ್ ಇಲ್ಲಿ ಬರಲಿ. ಇಲ್ಲಿ ಆ ಸ್ಟಾರ್ ಅಂಬೂರ್ ಅವ್ರದ್ದು ಕತೆ ಏನು ಅಂತ ನೋಡೋಣ. ಬರ್ತಿಲ್ವಾ? ಫೋನ್ ಮಾಡಿ. ಅವರು ಏನೋ ಮಾತಾಡಿದ್ರು. ಹಾಂ, ನೋ ಪಾರ್ಕಿಂಗಲ್ಲಿ ಇರೋದಲ್ಲ, ಎಲ್ಲ ಹಾಕಿದ್ದಾರೆ, ನಮ್ಮ ಗಾಡಿನೂ ಹಾಕಿದ್ದಾರೆ ಅಂತ. ಯಾವುದು? ಎಲ್ಲರೂ ಹಾಕಿದಾರಂತೆ. ಹಾಂ, ಇವರು ಹಾಕಿದಾರಂತೆ. ಯಾರು ಹೇಳಿರೋದು? ಎಲ್ಲರೂ ಹಾಕೋದು ಬೇರೆ. ಓಕೆ, ಮೇಲೆ ಕುತ್ಕೊಂಡು ಆದೇಶ ಮಾಡೋರು ಹಿಂಗೆ ಹಾಕಿದ್ರೆ ಹೆಂಗೆ ಅಂತ ಕೇಳಿದ್ರು. सो इव्ರಿಗೆ कानून इव्ರಿಗೆ अब बुलाइए उनको, आपका मैडम को कब हटा रहे गाड़ी को? हटा रहा हूँ मैं तो सर, जरा रहने दो, मैंने कोई बात नहीं, मैंने सर बात भी कराई तो मेरा कोई दिक्कत नहीं है। अच्छा, वो मैडम को बुलाइए, थोड़ा उनसे बात करना है हमको। क्योंकि तो गाड़ी अभी हटानी नहीं लगी, रहने नहीं, ये तो मुझे मौसम नहीं। वो आपका मर्जी है। मैं तो हटा रहा हूँ तो सर ने मना, मैं तो यहाँ साइड में लगा लूँगी, जगह नहीं है। जगह उधर उतने देखो। हाँ सर देखो, सॉरी मुश्किल में सॉरी बोलता हूँ। सॉरी नहीं, ये सॉरी वाला बात आप सॉरी नहीं पूछ सकते हैं। ओके, आप सॉरी पूछने के जगह पे नहीं है आप लोग। साइड में लगा दो, चलान करा दीजिए। ठीक है, लगा दो, जो करना है आपका मर्जी करो। इसको निकालने के लिए इसलिए नहीं बोल रहे हैं, वो मैडम आने के लिए वेट कर रहे हैं हम। कौन है मैडम, हमको देखना है। ओके ओके, ಈ ಗಾಡಿನ ತೆಗಿತೀನಿ, ಸೈಡ್ಗೆ ಹಾಕತ್ತೀನಿ ಅಂತ ಹೇಳ್ತವ್ರೆ. ನಾವೇನು ಹಿಡ್ಕೊಂಡಿಲ್ಲ, ಸೈಡ್ಗೆ ಹಾಕೊಳ್ಳಿ. ಅವ್ರು ಯಾರು ಮೇಡಮ್ ಬಂದಿರೋದು ಅವ್ರನ್ನ ಮಾತಾಡ್ಸ್ಲಿಕ್ಕೆ ನಾವು ಕಾಯ್ತಾ ಇದೀವಿ. ಇಂತಹ ಅಧಿಕಾರಿಗಳು, ಇಂಥ ನಾಯಕರುಗಳು ನೋಡಿ. ಮೇಡಮ್ ಬಂದರು. ಇರೋ ಮೇಡಮ್, ಒನ್ ಸೆಕೆಂಡ್ ಮ್ಯಾಮ್, ಯು ವಾಂಟ್ ಟಾಕ್ ಟು ಯು. दिस इज अ गवर्नमेंट ऑफिशियल्स व्हीकल राइट? Yes. आप गवर्नमेंट ऑफिशियल है क्या? I'm his wife. His wife, right? Yeah. Okay, whatever it is, first of all, we don't know whether the wife can travel in a government vehicle or not. You can travel. Okay, if you have a provision, not an issue, but this is a wrong thing which you people are doing, right, ma'am? In the no parking, how can you park the vehicle, ma'am? Who are you? I'm a media person, ma'am. But driver is here, no? Then you can keep. ड्राइवर तो गाड़ी में नहीं है, बाहर बैठा था जब हम आए। नहीं, जब हम वीडियो स्टार्ट किए ना, तब से अभी ये वीडियो आपको भी शेयर करूंगा। ड्राइवर तो गाड़ी में नहीं था, ड्राइवर तो गाड़ी में नहीं था, इसलिए वीडियो चालू किया हम। अगर ड्राइवर बैठा होता तो उनको बोल देते हम सामने लगाओ करके। ड्राइवर गाड़ी में नहीं था, उसके बाद लाइव स्टार्ट किया, उस टाइम पे आए, ये हमारा गाड़ी कर को बताया हमें। ठीक है, we will not park. So the reason why we are we are telling you, we are also asking you, requesting you that, see, आपका व्हीकल ऐसा हुआ तो पीपल भी आपको फॉलो करेंगे ना मैम। आप तो फॉलो उनको नहीं कर सकते, आपको सब लोग फॉलो करेंगे ना। हाँ, आप अच्छे से बोलोगे, हम तब भी हम अच्छे से ही बोल रहे हैं मैम। हम तो झगड़ा नहीं कर रहे हैं ना आपके साथ। हम क्या बोल रहे हैं, अगर आप लोग को सब लोग फॉलो करते हैं, आपको सब लोग नहीं, अगर यहाँ नहीं है, I thought कि he sits here. अगर You he can is ask there him. है, You can ask him. नहीं तो he should sit, ताकि अगर किसी को हटाना हो तो आप हटाओ, नहीं तो यहाँ पे नहीं, अंदर लगा लो। अंदर पार्किंग था। दोनों गाड़ी खड़ी थी तो मैडम मैंने पहचाना नहीं। ಓಕೆ ಮ್ಯಾಮ್, ಓಕೆ ವಿ ಆರ್ ನಾಟ್. ನೋಡಿ, ಇದು ಅವ್ರು ಹೇಳ್ತಿರೋದು, ಅವ್ರ ಮಾತು ದಾಟಿ ಕೇಳಬೇಕಾಗಿತ್ತು. ಹೂ ಆರ್ ಯು ಅಂತ ಕೇಳಿದ್ರು, ಅಪ್ಪಿ ನಾನು ಮೀಡಿಯಾದವನಲ್ಲ ಅಂತ ಹೇಳಿದರೆ ಬೇರೆನೇ ವರ್ಷೆ ತೋರಿಸಿರೋರು. ಇಲ್ಲಿ ನಾವೇನವ್ರನ್ನ ತಡೆದಿಲ್ಲ, ಹೋಗ್ತಿದ್ದಾರೆ, ಹೋಗಲಿ. ಬಟ್ ಇಂತಹ ವಿಡಿಯೋಗಳು ಇನ್ನೂ ತುಂಬ ಹೆಚ್ಚಿಗೆ ಸಾರ್ವಜನಿಕರು ಕೂಡ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಬರೀ ನಮ್ಮ ಜವಾಬ್ದಾರಿ ಅಲ್ಲ, ನಿಮ್ಮ ಜವಾಬ್ದಾರಿ ಕೂಡ. ದಿನಂಪ್ರತಿ ನಿಮ್ಮ ಮೇಲೆ ಕೂಡ ಇಂಥ ಧೋರಣೆ ಆಗ್ತಾ ಇದೆ. ನೀವು ನೋ ಪಾರ್ಕಿಂಗಲ್ಲಿ ನಿಂತಾಗ ಇದೇ
ದುರ್ವರ್ತನೆ ತೋರುವಂಥ ಪೊಲೀಸರು ಇಲ್ಲಿ ಬಂದ್ಬಿಟ್ಟು ಯಾಕೆ ಇವ್ರನ್ನ ಪ್ರಶ್ನೆ ಮಾಡಲ್ಲ ಅನ್ನೋದು ನಮ್ಮ ಒಂದು ವಿಚಾರ. ಹಾಗೆಯೇ ಮುಂದಕ್ಕೆ ಹೇಳೋದಾದರೆ ನೋಡಿ, ಇಲ್ಲಿ ಸ್ಟಾರ್ ಆಂಬೂರ್ ಬಿರಿಯಾನಿ ಅಂತ ಏನಿದೆ, ಇವರಿಗೆ ಪಾರ್ಕಿಂಗೇ ಇಲ್ಲ. ಅವ್ರ ಪಾರ್ಕಿಂಗೇ ರೋಡು ಮತ್ತು ಫುಟ್ಪಾತ್ ಅಂತೆ. ಇದೇ ವಿಡಿಯೋದಲ್ಲಿ ಅಲ್ಲಿರೋ ಸೆಕ್ಯೂರಿಟಿ ಹೇಳಿದ್ದಾನೆ. ಯಾವುದು ನೋಡಿ, ಇದು ನೋ ಪಾರ್ಕಿಂಗಲ್ಲಿದೆ ನೋಡಿ, ಇದು ನೋ ಪಾರ್ಕಿಂಗ್ನಲ್ಲಿದೆ. ಇವೆಲ್ಲ ಯಾರು ಕೇಳೋದಿಲ್ಲ ಇವ್ರನ್ನೆಲ್ಲ. ನಮಗೆ ಮೇನ್ ರೋಡ್ನಲ್ಲಿರೋದಕ್ಕಿಂತ ಹೆಚ್ಚಿಗೆ ವಿಚಾರ ಫುಟ್ಪಾತ್ಗಳದ್ದು. ಯಾಕಂತ ಹೇಳಿದ್ರೆ GBA ಅಧಿಕಾರಿಗಳು ಏನು ಡ್ರಾಮಾವನ್ನು ಮಾಡ್ತಾ ಇದ್ದಾರೆ, ನಾವು ಫುಟ್ಪಾತ್ ತೆರವು ಮಾಡ್ತಾ ಇದ್ದೀವಿ, ಫುಟ್ಪಾತ್ನ ಒತ್ತುವರಿಯನ್ನು ತೆರವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಡ್ರಾಮಾ ಏನು ಮಾಡ್ತಾರೆ, ಅದು ಎಷ್ಟು ಮಹಾನ್ ಡ್ರಾಮಾ ಅಂಥೇಳಿ ತೋರಿಸ್ಲಿಕ್ಕೆ ಈ ಒಂದು ಲೈವ್ ಮಾಡ್ತಿರೋದು. ಬ್ರದರ್, ಒಂದು ಸೆಕೆಂಡ್ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀವಿ. ನಿಮ್ಮ ಪಾರ್ಕಿಂಗ್ ಎಲ್ಲಿದೆ? ನಿಮಗೆ ನಿಮ್ಮ ಹೋಟೆಲ್ಗೆ ಪಾರ್ಕಿಂಗ್ ಎಲ್ಲಿದೆ? ಪಾರ್ಕಿಂಗ್ ಅಲ್ಲೇ ಮಾಡ್ಬೋದು. ಎಲ್ಲಿ ಇಲ್ಲ ಕ್ಯಾಮ್ರಾ ಇಸ್ಲಿಯೇ ಪೂಚ್ರೆ. ನಿಮ್ದು ಹೋಟೆಲ್ಗೆ ಆ್ಯಕ್ಚುಲಿ ಎಲ್ಲ ಹೋಟೆಲ್ಗೂ ಪಾರ್ಕಿಂಗ್ ಕಡ್ಡಾಯವಾಗಿರಬೇಕು. ಓಕೆ, ಆ ಥರ ಕಂಡೀಷನ್ ಇದೆ. ಇಲ್ಲ ಟ್ರೇಡ್ ಲೈಸೆನ್ಸ್ ಕೊಡೋದಿಲ್ಲ ನಿಮಗೆ. ಒಂದು ಸೆಕೆಂಡ್ ಇರಿ, ಟ್ರೇಡ್ ಲೈಸೆನ್ಸು ಕೊಟ್ಟಿದ್ದಾರೆ ನಿಮಗೆ, ಬಟ್ ನಿಮ್ಮ ಪಾರ್ಕಿಂಗ್ ಎಲ್ಲಿದೆ ಅದು ಬೇಕು ನನಗೆ. ಪಾರ್ಕಿಂಗ್ ಎಲ್ಲಿ ಮಾಡ್ತಾ ಇದೀವಿ? ಇಲ್ಲ ಬೆಕ್ ಸೈಡ್ ಸರ್ಕೆ ಮನೆ ಪಕ್ಕ ಇಲ್ಲ. ಇಲ್ಲಿ ಮಾಡ್ತಿದ್ದೀರಾ? ಇಲ್ಲಿ ಇಲ್ಲ ಎಮರ್ಜೆನ್ಸಿಯಲ್ಲಿ ಆಗ್ತಾ ಇದೀವಿ. ಇಲ್ಲ ಬೆಕ್ ಸೈಡ್. हाँ नहीं, 1 मिनट फिनिश करके आता हूँ मैं, बाद में बता. ಗಾಡಿ ಇಲ್ಲ हाँ ಹೇಳಿ ಎಲ್ಲಿ ರೋಡ್ನಲ್ಲಿ ಒಂದು ಫುಟ್ಪಾತ್ ಪರ್ಮನೆಂಟ್ ಇಲ್ವಾ? ಪರ್ಮನೆಂಟ್ ಇಲ್ಲ ಬೆಕ್ ಸೈಡ್. ಅದೇ ಪರ್ಮನೆಂಟ್ ಇಲ್ಲ ಟೆಂಪ್ರವರಿ ಆಗಾದ್ರೆ ಇಲ್ಲಿ ಹೆಂಗ್ ಮಾಡಿಸ್ತೀರಿ ಅನ್ನೋದು ನಮ್ಮ ಪ್ರಶ್ನೆ. ಬೆಕ್ ಸೈಡ್ ಇಲ್ಲ, ಓನರ್ ಮನೆಗೆ ಪಕ್ಕದಲ್ಲಿ ಹಾಕ್ತಾರೆ. ಓನರ್ ಮನೇಲಿ ಅವಾಗಲೇ ಹೇಳೋದು ನಿಮ್ಮ ಸೆಕ್ಯೂರಿಟಿ ನಮಗೆ ಪಾರ್ಕಿಂಗ್ ಇರೋದೇ ಇದು. ಸೆಕ್ಯೂರಿಟಿ ಮಾಡಕ್ಕೆ ಅವ್ರು ಪಾರ್ಕಿಂಗ್ ಮಾಡಕ್ಕಿಲ್ಲ. ಓಕೆ, ಒಳ್ಳೆ ಡ್ರೈವರ್ ಇದೆ. ನೀವು ಬಂದಾಗ ಫಸ್ಟ್ ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ದು ನನಗೆ. ಇದೇ ವಿಡಿಯೋದಲ್ಲಿ ಹೇಳಿದ್ದೀರಾ ನೀವು? ಇಲ್ಲ ಇಲ್ಲಿ ಮಾಡಕ್ಕಿಲ್ಲ. ಎಮರ್ಜೆನ್ಸಿ ಇಲ್ಲಿ ಆಗ್ತಾ ಇದೀವಿ. ಇಲ್ಲ ಬೆಕ್ ಸೈಡ್ ಇಲ್ಲ, ಓನರ್ ಮನೆಯಲ್ಲಿ ತೆಗ್ಸಿ ಈ ಗಾಡಿಗಳನ್ನೆಲ್ಲ. ಇದು ಫುಟ್ಪಾತ್ ಪಬ್ಲಿಕ್ ಪ್ಲೇಸ್, ನಿಮ್ದಲ್ಲ ಜಾಗ ಇದು. ನೋಡಿ ಎಲ್ಲರೂ ಇದೇ ರೀಸನ್ ಹೇಳ್ತೀರಾ. ಚಿಕ್ಕವ್ರನ್ನ ಕೇಳೋದಿಲ್ಲ ನಾವು, ಆ ಅಂಗಡಿಯವ್ರನ್ನ ಕೇಳಲ್ಲ. ನಿಮ್ದು ರೆಪ್ಯೂಟೆಡ್ ಬ್ರ್ಯಾಂಡ್ ತಾನೆ. ವಾಟ್ ನಾನೇ ನಿಮ್ಗೆ ಬಿಲ್ಡಪ್ ಕೊಡ್ತಾ ಇದ್ದೀನಿ. ನಿಮ್ದು ರೆಪ್ಯೂಟೆಡ್ ಬ್ರ್ಯಾಂಡ್ ತಾನೆ. ಸ್ಟಾರ್ ಆಂಬೂರ್ದು ಎಷ್ಟು ಔಟ್ಲೆಟ್ಸ್ ಇದೆ ಹೇಳಿ? ಎಷ್ಟಿದೆ? ಬೆಂಗಳೂರಲ್ಲಿ 13 ಬ್ರಾಂಚ್ ಇದೆ. ರೆಪ್ಯೂಟೆಡ್ ಬ್ರ್ಯಾಂಡ್ ನಿಮ್ದು. ಮತ್ತೆ ನಿಮ್ಮವ್ರೆ ಹಿಂಗ್ ಮಾಡಿದ್ರೆ ಹೆಂಗೆ? ಬೇರೆಯವ್ರು ಏನೋ ಮಾಡ್ತಾರೆ ಅಂದ್ಬಿಟ್ಟು ನೀವು ಮಾಡ್ಲಿಕ್ಕೆ ಆಗ್ತದ? ಇದು ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಹಿಯರ್. ದಿಸ್ ಇಸ್ ಸೆಕೆಂಡ್ ಟೈಮ್ ಐ ಆಮ್ ಕಮಿಂಗ್ ಹಿಯರ್. ಲಾಸ್ಟ್ ಟೈಮ್ ಬಂದಿರ್ಲಿಲ್ವೇನ್ರಿ ನಾವು ಇದೇ ರೋಡ್ ನಲ್ಲಿ? ದಿಸ್ ಸೆಕೆಂಡ್ ಟೈಮ್ ಐ ಆಮ್ ಕಮಿಂಗ್ ಹಿಯರ್. ಎಲ್ಲರೂ ಇದೇ ಪ್ರಶ್ನೆ ಮಾಡ್ತಾರೆ, ನೀವ್ ಯಾರು ಅಂತ ಹೇಳ್ಬಿಟ್ಟು. ಅಲ್ಲ ಮಾತಾಡ್ತಾರೆ ನಿಮ್ಮ ಹತ್ರ. ಏನ್ ಗಲಾಟೆ ಮಾಡ್ತಿದೀವ ನಿಮ್ಮ ಹತ್ರ? ಇದು ನಂದು ಜಾಗ, ಇದು ಪಬ್ಲಿಕ್ದು. ನಂದು ಜಾಗ, ನಾನು ಪಬ್ಲಿಕ್. ನೀವು ಪಬ್ಲಿಕ್ ಈ ತರ ಮಾಡ್ಬೋದಾ? ನೀವು ಪಬ್ಲಿಕ್ ಅಂತ ಹೇಳ್ಕೊಂಡು ನೀವು ಹೋಟ್ಲ್ ಅವರು. ನೀವು ಪಬ್ಲಿಕ್ ಅಲ್ಲ. ಇರಿ, ನೀವು ಪಬ್ಲಿಕ್ ಅಲ್ಲ, ನೀವು ಹೋಟ್ಲ್ ಅವರು. ನಾನು ಪಬ್ಲಿಕ್. ನಂದು ಜಾಗದಲ್ಲಿ ಹಾಕಿದ್ದೀರಾ ನೀವು? ನಾನು ಕೇಳ್ತಿದ್ದೀನಿ, ಹೇಳಿ. ತೆಗ್ಸಿ ಗಾಡಿಗಳನ್ನೆಲ್ಲ. ಈ ತರ ಎಲ್ಲ ಹಾಕ್ಬಾರ್ದು. ನೀವು ಪಾರ್ಕಿಂಗ್ ಮಾಡ್ಕೊಳ್ಳಿ, ನೀವು ನಡೆಸಿ, ನೀವು ಬಿಸ್ನೆಸ್ ಮಾಡಿ, ಬೇಡ ಅಂತ ಹೇಳ್ತಿಲ್ಲ. ಪಾರ್ಕಿಂಗ್ ಮಾಡ್ಕೊಂಡು ಮಾಡಿ ನೀವು. ಇದು GBA ಕಮಿಷನರ್ಗೆ ದಮ್ ಇಲ್ದಿರೋ ಅಂತ ಪ್ರಶ್ನೆ ಡೆಕ್ಕನ್ ರಿಪೋರ್ಟ್ ಕನ್ನಡ ಕೇಳ್ತಿದೆ. ಯಾರು ಮಾತಾಡೋಣ? ಅವ್ರ ಹತ್ರ ಏನು ಮಾತಾಡೋದಿದೆ? ಹೋಗಕ್ಕೆ ಹೇಳಿ ಅವ್ರಿಗೆ, ಬೇಡ. ಒಂದು ಸೆಕೆಂಡ್ ನೋಡಿ, ಇದು ನಾವು ಈ ಒಂದು ವಿಚಾರವನ್ನು ಎತ್ತ GBA ಕಮಿಷನರ್ ಅವ್ರಿಗೆ ಮತ್ತೊಮ್ಮೆ ಈ ವಿಚಾರಗಳನ್ನು ಮನದಟ್ಟು ಮಾಡ್ತಾ ನೋಡಿ, ನೀವು ಬರೀ ಚಿಕ್ಕ ಪುಟ್ಟ ಅಂಗಡಿಯವ್ರನ್ನ ಪ್ರಶ್ನೆ ಮಾಡೋದಲ್ಲ. ನಿಮಗೆ ನಿಜವಾಗ್ಲೂ ಕೆಲಸ ಮಾಡೋವಂಥ ಒಂದು ಇಚ್ಛಾಶಕ್ತಿ ಇದ್ದರೆ, ನಿಮಗೆ ಇವ್ರನ್ನ ಪ್ರಶ್ನೆ ಮಾಡೋವಂಥ ಒಂದು ದಮ್ ಇದ್ದರೆ ಬಂದ್ಬಿಟ್ಟು ಇದನ್ನೆಲ್ಲ ಕೇಳಿ. GBA ಕಮಿಷನರ್ ಸೌತ್ ಕೇಳಬೇಕು ನೀವು ಇದನ್ನು.